ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ನಾನು ಇವತ್ತು ಸಂಡೇ ಸ್ಪೆಷಲ್ ಫಿಶ್ ತಂದಿದ್ದೀವಿ. ಈ ಫಿಶನ್ನು ಹೇಗೆ ಕಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಕೆಲವರಿಗೆ ಫಿಶ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ, ಕೆಲವರಿಗೆ ಬರಲ್ಲ ಅನ್ನೋರಿಗೆ ನೋಡಿಕೊಂಡು ನೀವು ಕೂಡ ಕಲಿಬಹುದು. ತುಂಬ ಈಸಿಯಾಗಿದೆ. ಆರಾಮಾಗಿ ನೀವು ಫಿಶ್ ಕಟಿಂಗನ್ನು ಮಾಡೋದನ್ನು ಕಲಿಬಹುದು. ಈ ಥರ ದೊಡ್ಡ ಇಳಿಗೆ ಮಣೆ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಫಿಶ್ ಕಟಿಂಗ್ ಮಾಡೋದಕ್ಕೆ. ಆರಾಮಾಗಿ ಕೂತ್ಕೊಂಡು ಈ ಥರ ಕಟ್ ಮಾಡ್ಬೋದು. ಮತ್ತು ಇಳಿಗೆ ಇದು ಶಾರ್ಪ್ ಆಗಿರಬೇಕು, ತುಂಬ ಶಾರ್ಪ್ ಆಗಿರಬೇಕು. ಶಾರ್ಪ್ ಇದ್ದರೆ ಮಾತ್ರ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದೊಂದು ಇಳಿಗೆ ಮಡಿ ತುಂಬ ಮಂಡಿರುತ್ತೆ, ಅದು ಆ ಥರ ಇದ್ದರೆ ನೀವು ಒಂದು ಕಲ್ಲು ಅಥವಾ ಏನಾದರೂ ತೊಗೊಂಡು ತಿಕ್ಕೊಂಡು ಶಾರ್ಪ್ ಮಾಡಿಕೊಂಡು ನೀವು ಕಟ್ ಮಾಡ್ಬೋದು. ಇದು ನೋಡಿ, ಈಗ ಇದು ಇಳಿಗೆ ಮಣಿ ಶಾರ್ಪ್ ಇದೆ, ಕಟ್ ಮಾಡೋದಕ್ಕೆ ಚೆನ್ನಾಗಿದೆ. ಮತ್ತು ಆರಾಮಾಗಿ ಕೂತ್ಕೊಂಡು ಕೂಡ ಕಟ್ ಮಾಡ್ಬೋದು. ಕೆಲವೊಂದು ಅಂಗಡಿಗಳೆಲ್ಲ, ಫಿಶ್ ಅಂಗಡಿಗಳೆಲ್ಲ ದೊಡ್ಡ ದೊಡ್ಡ ಚಾಕುಗಳಿರುತ್ತೆ, ಅದು ತುಂಬ ಶಾರ್ಪ್ ಇರುತ್ತೆ. ಆರಾಮಾಗಿ ಅವರು ಕಟ್ ಮಾಡಿ ಕೊಡ್ತಾರೆ. ಈ ಥರ ಇಳಿಗೆ ಮಣೆ ಆದರೆ ನೀವು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದು. ಈ ಫಿಶ್ ತರೋರ ಮನೆಯಲ್ಲಿ ಎಲ್ಲ ಈ ಥರ ಇಳಿಗೆ ಮಣೆ ಇಟ್ಕೊಂಡಿರ್ತಾರೆ ಫಿಶ್ ಕಟಿಂಗ್ ಮಾಡೋದಕ್ಕೆ. ಈಗ ನಮ್ಮ ಮನೆಯಲ್ಲಂತೂ ಫಿಶ್ ಕಟಿಂಗ್ ಮಾಡೋದೇ ಸಪ್ರೇಟ್ ಇರುತ್ತೆ. ಮತ್ತು ಅಡುಗೆ ಮಾಡೋದಕ್ಕೆ, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಅದೇ ಬೇರೆ ಇರುತ್ತೆ. ಹಬ್ಬ ಗಿಬ್ಬ ಆದಾಗ ಮಡಿ ಅಡುಗೆ ಮಾಡೋದಕ್ಕೆ ಅಂತ ಇರುತ್ತೆ. ಹೀಗಾಗಿ ನಾವು ಈ ಫಿಶ್ ಕಟಿಂಗ್ ಮಾಡೋ ಇಳಿಗೆ ಮಣೆಯಲ್ಲಿ ಏನು ಮಾಡಲ್ಲ, ಅದು ಬೇರೆ ಇಳಿಗೆ ಮಣೆನೇ ತೊಗೋತೀವಿ. ಈಗ ನೋಡಿ, ಇದು ಫಿಶ್ ಕಟಿಂಗ್ ಮಾಡೋದಕ್ಕಂತಾನೆ ಸಪ್ರೇಟ್ ಇದೆ. ಇದು ಫಿಶ್ ಅಷ್ಟೇ ಕಟಿಂಗ್ ಮಾಡೋದು ನಾವು ಇದರಲ್ಲಿ. ಈಗ ನೋಡಿ, ಈ ಥರ ಎಲ್ಲ ರೆಕ್ಕೆಗಳಿರುತ್ತೆ ಫಿಶಲ್ಲಿ. ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಚೆನ್ನಾಗಿ. ಎಲ್ಲ ಕಡೆಯೂ ಸುತ್ತಲೂ ಇರುತ್ತೆ ರೆಕ್ಕೆಗಳು, ಅದನ್ನೆಲ್ಲ ಫಸ್ಟಿಗೆ ಕಟ್ ಮಾಡಿಕೊಂಡು ಆಮೇಲೆ ಹುರುಪಂತ ಇರುತ್ತೆ, ಮೈ ಮೇಲೆಲ್ಲ ಹುರುಪೆ ಇರುತ್ತೆ, ಅದನ್ನೆಲ್ಲ ತಕ್ಕೋಬೇಕು. ಕೆಲವೊಂದು ಮೀನಿಗೆ ಹುರುಪೆ ಇರುತ್ತೆ, ಕೆಲವೊಂದು ಮೀನಿಗೆ ಇರಲ್ಲ. ಈ ಮೀನಿಗೆ ಹುರುಪೆ ಇಲ್ಲ, ಆದರೆ ರೆಕ್ಕೆಗಳೆಲ್ಲ ಇದೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ನೀವು ಇಡೀ ಫಿಶ್ ಇಟ್ಕೋತೀವಿ ಅಂದರೂ ನಡೆಯುತ್ತೆ. ಕೆಲವರು ನಮ್ಗೆ ಸಣ್ಣ ಸಣ್ಣ ಪೀಸ್ ಬೇಕಪ್ಪ ಅಂದರೆ ಈ ಥರ ಕಟ್ ಮಾಡ್ಕೋಬೋದು. ಎರಡು ಬೇಕಂದರೆ ಎರಡು ಮಾಡ್ಕೋಬೋದು, ಅಥವಾ ತಲೆ ಭಾಗ ಸಪ್ರೇಟ್ ಮಾಡಿಕೊಂಡು ಮೈ ಭಾಗ ಎರಡೆರಡು ಪೀಸನ್ನಾಗಿ ಮಾಡ್ಕೋಬೋದು. ಕೆಲವರು ಫ್ರೈ ಮಾಡೋದಕ್ಕೆ ಇಡೀ ಫಿಶನ್ನೇ ಇಟ್ಟಿರ್ತಾರೆ, ಆ ಥರ ಕೊಂಡ್ರು ಬರುತ್ತೆ. ಇಲ್ಲಾಂದರೆ ಈ ಕಡೆ ತಲೆ ಭಾಗ ಅಷ್ಟು ಕಟ್ ಮಾಡಿಕೊಂಡು ಮೈ ಭಾಗನ ಎರಡು ಪೀಸಾಗಿ ಕಟ್ ಮಾಡ್ಕೋಬೋದು. ನಾನೀಗ ಎರಡು ಪೀಸನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿ, ಇದು ಫ್ರೈ ಮಾಡೋದಕ್ಕಂತ ಇನ್ನೊಂದು ತಾರ್ಲಿ ಅಂತ ಹೇಳಿ ಅದು ಸಾಂಬಾರು ಮಾಡೋದಕ್ಕೆ ತಂದಿದ್ದೀವಿ. ಈಗ ನೋಡಿ, ಇದು ಫ್ರೈ ಮಾಡಬೇಕಂತ ಹೇಳಿ ಇದು ತಲೆ ಭಾಗ ಅಷ್ಟು ಸಾಂಬಾರಿಗೆ ಹಾಕ್ಕೋತೀವಿ, ಮೈ ಭಾಗ ಅಷ್ಟೇ ನಾವು ಫ್ರೈ ಮಾಡ್ಕೋತೀವಿ. ಈ ಥರ ನೋಡಿ, ಎಲ್ಲನೂ ರೆಕ್ಕೆಗಳನ್ನು ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡಿಕೊಂಡು ಎಲ್ಲ ಕಡೆ ರೆಕ್ಕೆ ಇರುತ್ತೆ, ಅದನ್ನೆಲ್ಲ ತಗೋಬೇಕು. ಒಂದೊಂದು ಮೀನು ಒಂದೊಂದು ಥರ ಜಾತಿ ಇರುತ್ತೆ, ನೋಡೋದಕ್ಕೆ ಆಕಾರ ಕೂಡ ಬೇರೆ ಬೇರೆ ಇರುತ್ತೆ, ಮತ್ತು ಅದರ ಗುಣವೂ ಬೇರೆ ಇರುತ್ತೆ. ಈ ಸಮುದ್ರದಲ್ಲಂತೂ ಸಾವಿರಾರು ಜಾತಿಯ ಮೀನುಗಳಿವೆ, ಅದರಲ್ಲಿ ಎಲ್ಲನೂ ಬೇರೆ ಬೇರೆ ಥರ ಇರುತ್ತೆ. ಅದರ ಗುಣವೂ ಬೇರೆ ಇರುತ್ತೆ, ಅದರ ರುಚಿ ಬೇರೆ ಇರುತ್ತೆ. ಆಮೇಲೆ ನೋಡೋದಕ್ಕೆ ಆಕಾರನೂ ಬೇರೆ ಬೇರೆ ಇರುತ್ತೆ. ಒಂದು ಚಿಕ್ಕ ಮೀನು ಇರುತ್ತೆ, ದೊಡ್ಡ ಮೀನು ಇರುತ್ತೆ, ಮೀಡಿಯಮ್ಮು ಇರುತ್ತೆ. ತುಂಬ
ಥರ ಮೀನುಗಳು ಇವೆ ಸಮುದ್ರದಲ್ಲಿ. ಈ ಸಮುದ್ರದ ಮೀನು ತಿನ್ನೋದಕ್ಕೆ ರುಚಿ ಜಾಸ್ತಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸಮುದ್ರದ ಮೀನು ಎಲ್ಲಕ್ಕಿಂತ ಸಮುದ್ರದ ಮೀನು ತುಂಬ ಒಳ್ಳೆಯದು. ಈಗ ನೋಡಿ, ಇದೊಂದು ಜಾತಿಯ ಮೀನಿದು. ಇದು ಸಾರಿಗೆ ಅಷ್ಟು ರುಚಿ ಆಗಲ್ಲ, ಇದು ಫ್ರೈ ಮಾಡಿದ್ರೇ ಟೇಸ್ಟ್ ಆಗೋದು. ಇದನ್ನು ಫ್ರೈ ಮಾಡಬೇಕಂತ ಹೇಳಿ 2 ಪೀಸನ್ನಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲನೂ ಕಟ್ ಮಾಡಿಕೊಂಡು ಆಮೇಲೆ ಕ್ಲೀನಾಗಿ ತೊಳ್ಕೊಬೇಕು. ನಾನು ಇಲ್ಲಿ ಕಟ್ ಮಾಡೋದಷ್ಟೇ ವಿಡಿಯೋ ಮಾಡಿದ್ದೀನಿ. ಕ್ಲೀನ್ ಮಾಡೋದೆಲ್ಲ ತೊಳ್ಕೊಳ್ಳೋದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಕೆಲವರಿಗೆ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದ್ದೆ. ಡೈಲಿ ಈ ಅಡುಗೆ ಮನೆ ವಿಡಿಯೋ ಹಾಕಿ ಬೇಜಾರಾಯಿತು. ಅದಕ್ಕೆ ಇವತ್ತು ಫಿಶ್ ಕಟ್ಟಿಂಗ್ ವಿಡಿಯೋನ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಏನಾದರೂ ಬೇರೆ ಬೇರೆ ಡಿಫ್ರೆಂಟಾಗಿ ವಿಡಿಯೋ ಮಾಡಿದರೆ ಜನ ನೋಡ್ತಾರೆ. ಇಲ್ಲ ಅಂದರೆ ಒಂದೇ ಥರ ಆದರೆ ಯಾರೂ ನೋಡಲ್ಲ ಅಲ್ಲ, ಅವರಿಗೂ ಬೇಜಾರಾಗುತ್ತೆ. ಏನು ಡೈಲಿ ಒಂದೇ ಥರ ವಿಡಿಯೋ ಹಾಕ್ತಾರೆ ಇವರು ಅಂತ ಹೇಳಿ ಬೇಜಾರಾಗುತ್ತೆ. ಅದಕ್ಕೆ ಇವತ್ತು ಫಿಶ್ ಕಟ್ಟಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತಲೆ ಭಾಗ ಈ ಥರ ಸಪ್ರೇಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಇದು ಮೀನಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಕರಾವಳಿ ಸೈಡು. ಹೀಗಾಗಿ ಎಲ್ಲ ಥರ ಮೀನು ಬಗ್ಗೆನೂ ತುಂಬ ಚೆನ್ನಾಗಿ ಗೊತ್ತಿದೆ. ಕಟ್ ಮಾಡೋದು ಎಲ್ಲನೂ ಬರುತ್ತೆ. ಹೀಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಇವತ್ತು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಕಟ್ಟಿಂಗ್ ಮಾಡೋದು ಕೂಡ ಬೇರೆ ಬೇರೆ ಇದೆ. ಒಂದೊಂದು ಜಾತಿಯ ಮೀನು ಒಂದೊಂದು ಥರ ಕಟ್ಟಿಂಗ್ ಮಾಡ್ತೀವಿ. ಅದರಲ್ಲಿ ಬಾಂಗ್ಡಾ ಮೀನು ಅದು ಬೇರೆ ಬೇರೆ ಥರ ಕಟ್ ಮಾಡ್ತೀವಿ. ಅದು ಅಗಲಾಗಿ ನಡಕ್ಕಿನ ಮುಳ್ಳೆಲ್ಲ ತೆಗೆದು ಅಗಲ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾರೆ. ಅದು ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಬಾಂಗ್ಡಾ ಮೀನು ಆ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೊಂದು ಫಿಶ್ಶು ಒಂದೊಂದು ಥರ ಕಟ್ ಮಾಡ್ತೀವಿ. ಹೀಗೆ ಬೇರೆ ಬೇರೆ ತುಂಬ ಜಾತಿಯ ಮೀನುಗಳು ಸಮುದ್ರದಲ್ಲಿ ಇವೆ. ಅವು ಎಲ್ಲ ಮೀನುಗಳು ಒಂದೊಂದು ರೀತಿ ಗುಣ ಇರುತ್ತೆ. ಹಾಗೆ ಟೇಸ್ಟು ಕೂಡ ಬೇರೆ ಬೇರೆ ಇರುತ್ತೆ. ಹಾಗೆ ಸಾಂಬಾರು ಕೂಡ ನಾವು ಬೇರೆ ಬೇರೆ ಮೀನುಗಳಿಗೆ ಬೇರೆ ಬೇರೆ ಥರ ಮಾಡ್ತೀವಿ. ಒಂದೊಂದು ಮೀನಿಗೆ ಒಂದೊಂದು ಥರ ಮಸಾಲೆ ಸಾಮಾನು ಬೇರೆ ಬೇರೆ ಹಾಕಿ ಕೂಡ ಮಾಡ್ತೀವಿ. ಆ ಥರ ಮಾಡಿದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಟೇಸ್ಟ್ ಸರಿಯಾಗಿ ಬರಲ್ಲ. ಈ ಕರಾವಳಿ ಸೈಡೆಲ್ಲ ಮೀನಿನ ಬಗ್ಗೆ ತುಂಬಾ ಅವರಿಗೆ ಗೊತ್ತು ಇರುತ್ತೆ. ಹೀಗಾಗಿ ಅವರು ಮಕ್ಕಳು ತುಂಬ ಗಲಾಟೆ ಹಾಕ್ತಾ ಇದ್ದಾರೆ. ಅವ್ರ ಶಬ್ದ ಎಲ್ಲ ಕೇಳ್ತಾ ಇದೆ, ಕ್ಷಮಿಸಿ. ಕರಾವಳಿ ಜನರಿಗೆ ಫಿಶ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಮಾಡಿದ ಸಾರು ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಮೀನು ಯಾವ ಥರ ಮಾಡಬೇಕು, ಸಾರು ಯಾವ ಥರ ಫ್ರೈ ಮಾಡಬೇಕು ಎಲ್ಲನೂ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿಯವರೇ ಆಗಿರೋದ್ರಿಂದ ನಮಗೂ ಕೂಡ ಅದ್ರ ಬಗ್ಗೆ ಎಲ್ಲನೂ ಗೊತ್ತಿದೆ, ಫಿಶ್ ಬಗ್ಗೆ. ಈಗ ನೋಡಿ, ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲನೂ ಗಲೀಜೆಲ್ಲ ತೆಗೆದು ಬಿಡಬೇಕು ಪೂರ್ತಿಯಾಗಿ. ಒಳಗಿನ ಹೊಟ್ಟೆ ಭಾಗದ ಒಳಗೆ ಏನೇನು ಗಲೀಜಿರುತ್ತೋ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ತೊಳ್ಕೊಬೇಕು.
ಮತ್ತು ತೊಳೆಯುವಾಗೂ ಅದರ ಹೊಟ್ಟೆ ಒಳಗೆ ಏನೇನು ಗಲೀಜಿರುತ್ತೆ ಒಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳ್ಕೊಬೇಕು. ಆಮೇಲೆ ತೊಳೆಯುವಾಗೂ ತುಂಬ ಸಲ ತೊಳಿಬೇಕು. ಒಂದೆರಡು ಸಲ ತೊಳೆದ್ರೆ ಮುಗಿಯಲ್ಲ ಅದು. ಏನಿಲ್ಲ ಅಂದರೂ ಒಂದು 10 ಸಲ ಆದರೂ ತೊಳಿಬೇಕು. ಕೆಲವೊಂದು ಮೀನಂತೂ ನಾವು ಎಷ್ಟು ತೊಳೆದ್ರೂ ವಾಸನೆ ಹೋಗಲ್ಲ, ಆ ಥರ ಮೀನಿರುತ್ತೆ. ಒಂದೊಂದು ಮೀನು ಒಂದೊಂದು ಥರ ಇರುತ್ತವೆ. ಇವು ಸುರ್ಮ ಎಲ್ಲ ಅಂತೀವಲ್ಲ, ಅಂಜಲಿ ಫಿಶ್ಶು, ಅದೆಲ್ಲ ಜಾಸ್ತಿ ತೊಳಿಬೇಕಂತೇನಿಲ್ಲ. ದೊಡ್ಡ ದೊಡ್ಡ ಫಿಶ್ ಎಲ್ಲ ಅದರಲ್ಲಿ ಗಲೀಜೇನು ಜಾಸ್ತಿ ಇರಲ್ಲ, ತುಂಬ ಕ್ಲೀನಾಗಿರುತ್ತೆ ಅದು ಫಿಶ್ಶು. ಕೆಲವೊಂದು ಸಣ್ಣ ಸಣ್ಣ ಫಿಶ್ಗಳೆಲ್ಲ ತುಂಬಾ ವಾಸನೆ ಇರುತ್ತೆ, ಎಷ್ಟು ತೊಳೆದ್ರೂ ವಾಸನೆನೇ ಹೋಗಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಇದು ನೋಡಿ ತಾರ್ಲಿ ಮೀನಿದು, ಚಿಕ್ಕ ಮೀನು. ಇದು ತುಂಬ ವಾಸನೆ ಇರುತ್ತೆ, ಎಷ್ಟೇ ತೊಳೆದ್ರೂ ಇದು ವಾಸನೆನೇ ಹೋಗಲ್ಲ. ಆ ಜಾತಿಯ ಫಿಶ್ ಇದು. ಆದರೆ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಇದು, ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಫಿಶ್ನಿಂದ ಎಣ್ಣೆ ಕೂಡ ಮಾಡ್ತಾರೆ. ಇನ್ನು ಬಾಣಂತಿಯರಿಗೆಲ್ಲ ಈ ಫಿಶ್ಶಿನ ಎಣ್ಣೆ ಕೂಡ ಹಾಕ್ತಾರೆ. ಇದು ಟಾನಿಕ್ ಕೂಡ ಮಾಡ್ತಾರೆ ಈ ಫಿಶ್ ಎಣ್ಣೆಯಿಂದ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ತಾರ್ಲಿ ಅಂತ ಹೇಳಿದರೆ ಹೆಸರು. ತುಂಬಾ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು ಆರೋಗ್ಯಕ್ಕಿದು. ಹೀಗಾಗಿ ಇದನ್ನು ನಾವು ಜಾಸ್ತಿ ತರ್ತೀವಿ, ಈ ಥರ ಫಿಶನ್ನು. ಇದು ನೋಡಿ ಸಣ್ಣದಿರುತ್ತೆ, ಗಲೀಜು ತುಂಬ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫಿಶ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.